ತೋರ್ತವಲ್ಲ, ಈ ಸರ್ವ ಎಲ್ಲವೂ ಕೂಡ ಚಿದಾತ್ಮ ಭಾವನೆಗಂಡು ಅಂದ್ರೆ ಅಲ್ಲಿ ಸತ್ತು ಚಿತ್ತು ಆನಂದ ಸ್ವರೂಪವೆಂಬ ಅಸ್ಥಿಭಾತಿ ಪ್ರಿಯವಾದ ಆತ್ಮನ ಅದಾನ ಅನ್ನುವಂಥದ್ದನ್ನ ಇಲ್ಲಿ ಏನ್ ಹೇಳಿದ್ರು, ಚಿದಾತ್ಮ ಭಾವನೆಗಂಡು ಸರ್ವ ಸಮತ್ವದಿಂದ ಇರುವುದೇ ಭಕ್ತಿ ಎನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊಂಡು ಬಂದ್ರು. ಅಂದ್ರೆ ಇದು ಏನೈತಲ್ಲ ಈ ಜಗತ್ತು, ಇದು ಎಲ್ಲವೂ ಬ್ರಹ್ಮಮಯನೇ. ಇವು ಎಲ್ಲರೂ ಏನಂದ್ರ ಸಕಲ ಜಡ ಚೇತನಾತ್ಮಕ ದ್ವೈತ ಪ್ರಪಂಚ ಏನ್ ಅನ್ಬಿಟ್ಟು ಅನ್ಯವಾಗಿ ತೋರ್ತಲ್ಲ, ಈ ದ್ವೈತ ಪ್ರಪಂಚ ಏನೈತಲ್ಲ ಇದು ಹೆಂಗೈತೆ ಅಂದ್ರ ಆತ್ಮನನ್ ಬಿಟ್ಟು ಉಳ್ಕಾದ ಏನು ತೋರ್ತದ ಎಲ್ಲಾ ಜಡ ಅದ. ಎಲ್ಲದ್ರೊಳಗ ಆತ್ಮನೇ ಅದಾನ, ಎಲ್ಲಾ ಜೀವರಾಶಿಯೊಳಗು ನನ್ನೊಳಗು ಆತ್ಮನೇ ಅದಾನ ಅಂತ ತಿಳ್ಕೊಳ್ಳೋದೇ ಇದು ಏನಪ್ಪಾ ಅಂದ್ರೆ ಇದೇ ಭಕ್ತಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕ ನಿನ್ನೆ ದಿವ್ಸ ಭಕ್ತಿ ಹೆಂಗಿರ್ತದ ಅನ್ನುವಂಥದ್ದು ನಾವು ಚರ್ಚೆ ಮಾಡ್ಕೊತ ಬಂದೇವಿ. ಕಡೆಗೆ ಒಂದು ನುಡಿ ಏನ್ ಉಳಿಯುತ್ತಪ್ಪ ಅಂದ್ರ, ಈ ಕಾಣುವ ದೃಶ್ಯ ಪ್ರಪಂಚವೆಲ್ಲ ಆತ್ಮಸ್ವರೂಪವಾಗಿದೆ ಎಂದು ಆತ್ಮವೇದಂ ಸರ್ವಂ ಒಂದು ಸಂಸ್ಕೃತ ಶ್ಲೋಕವನ್ನು, ಆತ್ಮವೇದಂ ಸರ್ವಂ ಇದು ಏನಪ್ಪಾ ಅಂದ್ರೆ ವೇದವಾಕ್ಯನೇ ಎಲ್ಲವೂ ಆತ್ಮಸ್ವರೂಪವೇ ಆದ. ಅಂದ್ರೆ ಈ ತೋರುವಂತದ್ದು ಎಲ್ಲವೂ ಕೂಡ ಏನೈತಿ ಬ್ರಹ್ಮಮಯವಾದ ಜಗತ್ತು, ಬ್ರಹ್ಮನೇ ಆದ. ಅದೇ ಆ ಬ್ರಹ್ಮ ಅಂದ್ರೇನು, ಆತ್ಮ ಅಂದ್ರು ಒಂದೇ ಅದ. ಬ್ರಹ್ಮ ಆತ್ಮಸ್ವರೂಪವೇ ಅದ ಅನ್ನುವ ಭಾವ ನಮಗಾಯ್ತು ಅಂದ್ರೆ ಇದೇ ಭಕ್ತಿ ಅನ್ನುವಂಥದ್ದು. ಭಕ್ತಿ ಲಕ್ಷಣ ಹೇಳ್ಕೊತ ಬಂದಾರ. ಸರಜರ ಬಾಲ ಮುಚ್ಚಿಬಿಡ್ರಿ ಅಂತ ಬರ್ತಾನೆ, ಅಷ್ಟರ ಮುಚ್ಚಿಬಿಡ್ರಿ. ಆಯ್ತಾಯ್ತು. ಹಿಂಗ ತಿಳ್ಕೊಳ್ಳೋದು ಇದೇ ಒಂದು ಭಕ್ತಿ ಅನ್ನುವಂಥದ್ದನ್ನ ನಮಗ ತಿಳಿಸ್ಕೋತ ಬಂದಾರ. ಇಲ್ಲಿ ಮುಂದ ಏನ್ ಹೇಳಿದಾರಪ್ಪ ಅಂದ್ರೆ ಇಲ್ಲಿ 5ನೇ ನುಡಿ ಒಳಗೆ ಏನ್ ನಾವು ತಿಳ್ಕೊಂಡ್ಬಂದೇವ್ ನಿನ್ನೆ, ಸಮತೆಯಿಂದಲೇ ಸರ್ವವಿಧ ಈಶವೆಂದು ಸುಮತಿ ಒಮ್ಮೆಯೂ ಭಾವಿಸುವವರಿಗೆ ಕಮನೀಯಪ್ಪ ಕೈವಲ್ಯುವುದು ಸತ್ಯವಮಳೆ ಅದುವನೇ ನಂಬಿದ ನಿಂತು ಅನ್ನುವಂಥದ್ದನ್ನು ಒಂದು ಏನ್ ಹೇಳಿದ್ರಪ್ಪ ಅಂದ್ರೆ ಕೊನೆಯ ನುಡಿ ಒಳಗೆ 5ನೇ ಪದ್ಯದೊಳಗೆ ಏನ್ ಹೇಳಿದ್ರು, ಈ ಪ್ರತೀತಿ ಆಗುವ ನಾನಾ ಭೇದ ರೂಪ ಈ ಪ್ರಪಂಚ ಏನೈತಲ್ಲ, ಏನ್ ಪ್ರತೀತಿ ಆಗ್ತದ ಬದಲಾವಣೆ ಆಗ್ತದಲ್ಲ, ಈ ಪ್ರಪಂಚ ಪ್ರತೀತಿ ಆಗುವ ನಾನಾ ಭೇದ ರೂಪ ಪ್ರಪಂಚ ಕಾಲ್ಪನಿಕವಾದ್ದರಿಂದ ಇದು ಹೆಂಗೈತಿ, ಕಾಲ್ಪನಿಕ ಐತಿ. ಹೆಂಗ ಕಾಲ್ಪನಿಕ ಅಂದ್ರ ಭಗವಂತನ ಈಶ್ವರನ ಅಧಿಷ್ಠಾನದೊಳಗ ಕಲ್ಪಿತ ಕಾರ್ಯಕ್ಕ ಪ್ರಪಂಚನು ಏನಾಗ್ಯದಪ್ಪ ಅಂದ್ರ ಪ್ರಪಂಚ ಕಲ್ಪಿತ ಕಾರ್ಯನಾಗ್ಯದ. ಆ ಅಧಿಷ್ಠಾನ ಸ್ವರೂಪದೊಳಗ ಇದು ಈ ಪ್ರಪಂಚ ಏನೈತಲ್ಲ, ಈ ಸಂಸಾರ ಏನೈತಲ್ಲ ಇದು ಕಲ್ಪಿತ ಕಾರ್ಯದೊಳಗಾಗ್ಯದ. ಆದ್ರೆ ಅಧಿಷ್ಠಾನಕ್ಕೆ ಏನೂ ಇಲ್ಲ. ಅವನು ಪ್ರತಿಬಿಂಬದೊಳಗೆ ಬಿದ್ದಂತ ಅಂತಃಕರಣದೊಳಗೆ ಬಿದ್ದಂತ ಬ್ರಹ್ಮನ ಪ್ರತಿಬಿಂಬ ಇದು ಜೀವ ವ್ಯವಹಾರ ಮಾಡಾಕತ್ತದ. ಆದ್ರ ಯಾರ ಪ್ರತಿಬಿಂಬ ಅಂದ್ರೆ ಅಧಿಷ್ಠಾನ ಯಾರು? ಆತ್ಮ ತಾನೇ ಅಧಿಷ್ಠಾನ. ಆತ್ಮನ ಪ್ರತಿಬಿಂಬ ಅಂತಃಕರಣದೊಳಗೆ ಬಿದ್ದು ಇವು ಏನ ಇಂದ್ರಿಯಗಳದಾವಲ್ಲ, ಇವು ಇಂದ್ರಿಯಗಳು ಆತ್ಮನ ಸತ್ತ ತಗೊಂಡು ಇವು ಕಾರ್ಯ ಮಾಡ್ತಾವ. ಇವಕ್ ಸ್ವಂತ ಅಸ್ತಿತ್ವ ಇಲ್ಲ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡ್ ಬಂದಿವಿ. ಅಧಿಷ್ಠಾನ ಯಾರ್ದು? ನೀನು, ಆತ್ಮನೇ ನೀನು. ನಿನ್ನ ಅಧಿಷ್ಠಾನ ಎಲ್ಲಿ ಬಿದ್ದದಂದ್ರ ಅಂತಃಕರಣದಲ್ಲಿ ಬಿದ್ದು ಆ ಪ್ರತಿಬಿಂಬದಿಂದ ಕೂಟಸ್ಥ ಚೈತನ್ಯ ಪ್ರತಿಬಿಂಬ ಅಂತಃಕರಣದಲ್ಲಿ ಬಿದ್ದು ಇದು ಜೀವಯ್ಯನ ನಮ್ಗೆಲ್ಲರಿಗೂ ಇರ್ತದ. ಆ ಅಂತಃಕರಣ ಇವು ಏನ್ ಕೆಲಸ ಅಂತಃಕರಣ ಏನದಾವಲ್ಲ, ಈ ಮನ ಬುದ್ಧಿ ಚಿತ್ತ ಇವು ಯಾರ ಸತ್ತ ತಗೊಂಡು ಕಾರ್ಯ ಮಾಡ್ತಾವ ಅಂದ್ರೆ ಆತ್ಮನ ಸತ್ತ ತಗೊಂಡು ಇವ್ ಕಾರ್ಯ ಮಾಡ್ತಾವ. ಇವಕ್ಕ ಸ್ವಂತ ಅಸ್ತಿತ್ವ ಇಲ್ಲ. ಹೆಂಗಿಲ್ಲ ಅಂದ್ರೆ ಒಂದು ದೃಷ್ಟಾಂತ ಹೇಳ್ಕೊಂಡ್ ಬಂದೆ ನಾವು. ಒಂದು ಸೂಜಿಗಳನ್ನ ಸತ್ತ ತಗೊಂಡು ಯಾವ ಚಲಿಸ್ತಾವಪ್ಪ ಅಂದ್ರೆ ಸೂಜಿ ಹೆಂಗ ಜಡ ಇದ್ರೂ ಚಲಿಸ್ತಾವು. ಇವು ಇಂದ್ರಿಯಗಳು ಎಲ್ಲವೂ ಜಡ ಇದ್ರೂ ಕೂಡ ಆತ್ಮನ ಸತ್ತ ತಗೊಂಡು ಇವು ಹೆಂಗ ಸೂಜಿಗಳು ಚಲಿಸ್ತಾವ. ಇದು ಈ ದೃಷ್ಟಾಂತ ಅಡಿ ಯಾವುದು ಇಲ್ಲಿ ಸೂಜಿಗಳ ಸತ್ತ ತಗೊಂಡು ಹೆಂಗ ಸೂಜಿ ಚಲಿಸ್ತಾವು ದೃಷ್ಟಾಂತದಂತೆ ಇಲ್ಲಿ ಇವು ಎಲ್ಲಾ ಇಂದ್ರಿಯಗಳು ಕೂಡ ಯಾರ ಸತ್ತ ತಗೊಂಡು ಕಾರ್ಯ ಮಾಡ್ತಾವ ಅಂದ್ರ ಆತ್ಮನ ಸತ್ತ ತಗೊಂಡು ಇವು ಕಾರ್ಯ ಮಾಡ್ತಾವ. ಆ ಆತ್ಮ ಅವಕ್ಕೆ ಸ್ವಂತ ಅಸ್ತಿತ್ವ ಇಂದ್ರಿಯಗಳಿಗಿಲ್ಲ, ಜ್ಞಾನೇಂದ್ರಿಗೂ ಇಲ್ಲ, ಕರ್ಮೇಂದ್ರಿಗಳಿಗೂ ಇಲ್ಲ, ಮತ್ತು ಅಂತಃಕರಣಗೂ ಇಲ್ಲ. ಇವು ಯಾರ ಸತ್ತ ತಗೊಂಡ್ ಕಾರ್ಯ ಮಾಡ್ತಾವಂದ್ರ ಅಲ್ಲಿ ಆತ್ಮನ ಸತ್ತ ತಗೊಂಡ್ ಕಾರ್ಯ ಮಾಡ್ತಾವಂದ್ರೆ ಇದಕ್ಕೆ ಸತ್ತ ಯಾರಾದ್ರ ಅಧಿಷ್ಠಾನ ಯಾರಂದ್ರ ಬ್ರಹ್ಮ ಅಂದ್ರೆ ಏನು? ಆತ್ಮ ತಾನೇ ಇವಕ್ಕೆಲ್ಲದಕ್ಕೂ ಕಾರಣ ಆಗ್ಯಾನ ಅನ್ನುವಂಗ ನಮ್ಗೆ ಇಲ್ಲಿ ಸೂತ್ರ ತಿಳಿತು ಅಂದ್ರೆ ಎಲ್ಲದಕ್ಕೂ ಆ ಬ್ರಹ್ಮಮಯವಾದ ಅಧಿಷ್ಠಾನದಿಂದ ಎಲ್ಲಾ ಕಾರ್ಯ ಮಾಡಿದ್ರು ಕೂಡ ಇದು ಎಲ್ಲಾನು ಬ್ರಹ್ಮನೇ ಐತಿ ಅನ್ನುವಂಗ ಇದು ಬ್ರಹ್ಮ ಈಶ್ವರನ ಕಲ್ಪಿತದೊಳಗಾಗ್ಯದ, ಬ್ರಹ್ಮನ ಕಲ್ಪಿತದೊಳಗಾಗ್ಯದ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟತೆ ಆಯ್ತು ಅಂದ್ರ ಮತ್ತೆ ಈ ಜೀವ ಮತ್ತು ಈಶ್ವರ
ನಮ್ಗ್ ಬ್ಯಾರೆ ಬ್ಯಾರೆ ತೋರ್ತಾವಲ್ಲ ಅದನ್ನ ಮತ್ ಮುಂದೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ಏನ್ ಹೇಳಿದಂಗಾಯ್ತು ಅಂದ್ರ ಈ ಕಾಲ್ಪನಿಕವಾದ್ದರಿಂದ ಇದನ್ನು ಅಧಿಷ್ಠಾನ ಜ್ಞಾನದಿಂದ ಬಾಧಿಸುತ್ತಲಿಕ್ಕೆ, ಇದು ಅಧಿಷ್ಠಾನ ಜ್ಞಾನದಿಂದ ತಿಳ್ಸಕ್ ಹೋದ್ರೆ ಇದು ಬಾಧವಂತದ. ಅಧಿಷ್ಠಾನ ಜ್ಞಾನ ಆದಾಗ ಅಧಿಷ್ಠಾನ ಅದಕ್ಕೆ ಲಕ್ಷಣ ಸಾಕಷ್ಟು ಹೇಳ್ಕೊತ ಬಂದಿವಿ. ಅಧಿಷ್ಠಾನದಿಂದ ಜ್ಞಾನದಿಂದ ಬಾಧಿಸಲಿಕ್ಕೆ ಒಂದು ಸಚ್ಚಿದಾನಂದ ರೂಪ ಪರಬ್ರಹ್ಮ ಸ್ವರೂಪ ಇರೋದು. ಈಗೆಂದು ಒಮ್ಮೆ ತಮ್ಮ ಬುದ್ಧಿಗಳಿಗೆ ನಿಶ್ಚಯ ಆಯ್ತು ಅಂದ್ರೆ, ಬುದ್ಧಿಗಳಿಗೆ ನಿಶ್ಚಯ ಮಾಡ್ದೇವಂದ್ರೆ ತಿಳಿದವರಿಗೆ ಅತಿ ಮನೋಹರವಾದ ಶ್ರೇಷ್ಠವಾದ ಮೋಕ್ಷವು ಸತ್ಯವಾಗಿಯೂ ಪ್ರಾಪ್ತಿ ಆಗ್ತದ. ಇದೇನ ನಾನು ಅಲ್ಲೊಂದು ಇಲ್ಲೊಂದು ಮಾತು ಹೇಳಂಗಿಲ್ಲ, ನಾನು ಯಾವ್ದು ಸುಳ್ಳು ಮಾತು ಹೇಳುದಿಲ್ಲ. ಇದೇನೈತಿ ಸತ್ಯವಾಗಿಯೂ ಪ್ರಮಾಣ ಮಾಡಿ ಹೇಳ್ತೀನಿ. ಇಲ್ಲಿ ಏನಾಗ್ತದ, ನಿನಗ ಮೋಕ್ಷ ಎಂಬುದು ಪ್ರಾಪ್ತಿ ಆಗ್ತದ. ನಿನ್ನ ಮುಕ್ತನೇದೇನು ಅಂತದ್ದು ನಿನ್ನ ಮೋಹನ, ನಿನಗೇನು ದೇಹಾದಿ ನಾನು ಪ್ರಪಂಚನ ಅಂತೇಳಿ ನಿನಗ್ ಮೋಹ ಆಗಿದಲ್ಲ, ಆ ಮೋಹ ನಷ್ಟ ಆಗ್ತದ. ನಿನಗ ಆ ಪರಬ್ರಹ್ಮನ ಪ್ರಾಪ್ತಿ ಎಂಬ ಮೋಕ್ಷ ನಿನಗ ಆಗ್ತದ. ಇದ್ರ ಯಾವ ಸಂಶಯ ಮಾಡ್ಬೇಡ ಅನ್ನುವಂಥದ್ದನ್ನ ಅಲ್ಲಿ 5ನೇ ಸಂಧಿ ಒಳಗ ಇದು 5 ನೋಡಿನ ಮುಖಾಂತರ 18ನೇ ಪದ್ಯಗಳು ಹೇಳ್ಕೋತ ಬಂದ್ರು. ಇನ್ನು 19ನೇ ಪದ್ಯವನ್ನ ಇದು 8 ನುಡಿಗಳದ, ಸಮಯ ಇಲ್ಲ, ಆದಷ್ಟು ದೊಡ್ಡ ಓದ್ಕೋತ ಹೋಗಿ ಇದೊಂದು ಮುಗಿಸೋಣ ಅನ್ನುವಂಥದ್ದನ್ನ ತಮ್ಮ ಕೇಳ್ಕೊಂಡು ಇಲ್ಲಿ ಏನ್ ಹೇಳ್ತಾರಪ್ಪ ಮುಂದ, ಯಾವುದು 19ನೇ ಸೂತ್ರ ಏನ್ ನಮ್ಮ ಅನುಭವಕ್ಕೆ ಬರ್ತದ ಅಂದ್ರ, ಹಿಂದೆ ಏನ್ ಹೇಳಿದ್ರು, ಈ ಬ್ರಹ್ಮವೇ ನೀನಿದ್ದಿ ಎಂದು ಉಪದೇಶಿಸುವಂತ ಮಹಾವಾಕ್ಯದ ಅರ್ಥವು ಇಲ್ಲಿ ಆ ಬ್ರಹ್ಮನೇ ನೀನಿದಿ. ಇದರ ಮಹಾವಾಕ್ಯ ಅಂದ್ರ ಇಲ್ಲಿ ತತ್ವಮಸಿ ಮಹಾವಾಕ್ಯವನ್ನ ಛಂದೋಪನಿಷತ್ನೊಳಗೆ ಬರುವಂತ ಈ ಮಹಾವಾಕ್ಯದ ಅರ್ಥವು ಚೆನ್ನಾಗಿ ಶ್ರೋತೃಗಳು ಬುದ್ಧಿಯಲ್ಲಿ ಪ್ರವೇಶವಾಗುವಂತೆ, ಇಲ್ಲಿ ಶ್ರೋತೃಗಳೇ ಅಂದ್ರೆ ನಾವೆಲ್ಲರೂ ಕೇಳೋರು, ಶ್ರೋತ್ರಿಗಳು ನಾವು. ಇಲ್ಲಿ ಇವರು ಕೇಳೋರು ಏನ್ ಮಾಡಬೇಕು, ಬುದ್ಧಿ ಒಳಗೆ ಪ್ರವೇಶವಾಗದಂತೆ ಆ ಮಹಾವಾಕ್ಯಾರ್ಥಗಳು ಏನದಲ್ಲ, ಮಹಾವಾಕ್ಯವು ಬುದ್ಧಿ ಒಳಗೆ ನಿಶ್ಚಯ ಮಾಡಂತಂದಾಗ ಬುದ್ಧಿ ಏನ್ ಮಾಡ್ತದ, ಬುದ್ಧಿ ಕಾರ್ಯನ ನಿಶ್ಚಯ ಮಾಡೋದು. ಮನುಷ್ಯ ಏನ್ ಮಾಡ್ತದ, ಸಂಕಲ್ಪ ವಿಕಲ್ಪ ಮಾಡೋದು. ಇದು ದಿನ ಸಾವಿರಾರು ಸಂಕಲ್ಪ ವಿಕಲ್ಪ ಮಾಡ್ಕೋತ ಹೋಗ್ತದ, ನಾವು ಅದ್ರ ಬೆನ್ನ ಹತ್ತಿ ಹೋಗ್ತೀವಿ. ಆದ್ರೆ ಬುದ್ಧಿ ಇದು ಸತ್ಯದ, ವೇದ ಉಪನಿಷತ್ತು ಪ್ರಮಾಣದ, ನನ್ನ ಪ್ರಮಾಣ ಅಧಿಷ್ಠಾನ ಜ್ಞಾನ ಆತ್ಮನಿದೆ ನನ್ನ ಅನುಭವ ಪ್ರಮಾಣ ಜ್ಞಾನ ಆಯ್ತು ಅಂದ್ರ ಇದು ಬುದ್ಧಿ ನಿಶ್ಚಯ ಮಾಡ್ತಂದ್ರ ಹೌದು ಇದು ದೇಹಾದಿ ಬುದ್ಧಿ ವ್ಯವಹಾರಗಳು ಎಲ್ಲವೂ ಮಿಥ್ಯದ, ಆತ್ಮ ಒಂದೇ ಸತ್ಯದ, ಆತ್ಮನ ಸತ್ತ ತಗೊಂಡು ಇವೆಲ್ಲಾ ಕಾರ್ಯ ಮಾಡಿದ್ರು ಆತ್ಮನೇ ಪರಿಪೂರ್ಣದಾನ ಅಂತ ಆತ್ಮಜ್ಞಾನ ನಮ್ಗ ಅನುಭವಕ್ಕೆ ಬತ್ತು ಅಂದ್ರ ಇಲ್ಲಿ ಏನು ನಮ್ಗೆ ಅರ್ಥ ಆಯ್ತು ಅಂದ್ರ, ನಾನು ಆತ್ಮ ಸ್ವರೂಪನಿದ್ದೀನಿ, ನಾನು ದೇಹ ಅಲ್ಲ, ನಾನು ಸಾಯವಲ್ಲ, ನಾನು ಹುಟ್ಟವಲ್ಲ, ನಾನು ಸಚ್ಚಿತ್ ಆನಂದ ಸ್ವರೂಪನೇ ಅದೀನಿ ಎನ್ನುವಂಥದ್ದನ್ನ ನನಗೆ ಅಪರೋಕ್ಷ ಜ್ಞಾನ ಆಗ್ತದ ಅಂದಾಗ ಯಾವ ಸಂಶಯ ಇಲ್ಲ ಅಂತ ಹೇಳಿ, ಇದು ಹೆಂಗ ಹಾಕದಪ್ಪ ಅಂತ ಇಲ್ಲಿ ಮತ್ ಸಂಶಯ ಮಾಡಿದಾಗ ಇಲ್ಲಿ ಮತ್ ಪ್ರಶ್ನೆ ಮಾಡ್ತಾನ, ಹೆಂಗ ಹಾಕದ ನೀವು ಮಾತ ನಮಗೆ ಇದು ಸಮನ್ಯವಾಗುದಿಲ್ಲ ಹೇಳ್ರಿ ಅಂದಾಗ ಮತ್ತೆ ತತ್ವಮಸಿ ಓಂ ನಮ ಶಿವಾಯ ಯಾರು ಮಾತಾಡ್ರಿ, ಓಂ ನಮ ಶಿವಾರಿ ಬೈಲ್ ಸರ್, ಓಂ ನಮ ಶಿವಾರಿ ಮಾತಾಡ್ರಿ. ಏನಿಲ್ರಪ್ಪ ಹೇಳ್ರಪ್ಪ, ಅದು ಆಗಿದ್ರಪ್ಪ ಮೈಕ ಅದು ಇದು ಚಾಲು ಆಗ್ಯದ, ಮತ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದೆ. ಹಿಂಗ ನೀನು ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥವನ್ನು ನೀ ಈ ತರದಿಂದ ತಿಳಿ, ಈ ಪ್ರಕಾರವಾಗಿ ನೀ ಅರಿವಿ ಮೈತ್ರಿ ಅನ್ನುವಂಥದ್ದ ನೀ ನುಡಿ ಈ ಸೂತ್ರದೊಳಗೆ ಹೇಳ್ತಾರ. ಯಾವುದು 19ನೇ ಸೂತ್ರದೊಳಗ ಏನ್ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಈ ಆ ಬ್ರಹ್ಮವೇ ನೀನಿದ್ದಿ ಎಂಬ ಈ ವಾಕ್ಯದ ಅರ್ಥವನ್ನು ನಾನು ಮುಂದೆ ಹೇಳುವ ಪ್ರಕಾರ ನೀನು ಅರಿ ಮೈತ್ರಿಯೇ. ಇಲ್ಲಿ ಮಹಾವಾಕ್ಯದಲ್ಲಿ 3 ಪದಗಳು ಉಂಟು. ಅಂದ್ರ ಇಲ್ಲಿ ಮಹಾವಾಕ್ಯ ಒಂದು ತತ್ವಮಸಿ, ಇದು ಯಾವ ಉಪನಿಷತ್ತು, ಛಂದೋಪನಿಷತ್ತು. ಛಂದೋಪನಿಷತ್ತಿನೊಳಗ ಇಲ್ಲಿ ಯಾರು ಯಾರಿಗೆ ಹೇಳಿದ್ರು, ಇದರ ಉಪನಿಷತ್ತು ಯಾವುದಪ್ಪ ಅಂದ್ರ ಛಂದೋಪನಿಷತ್ತು. ಇದು ಮಹಾ ವಾಕ್ಯ ಯಾವ್ದಪ್ಪ ಅಂತ ತತ್ವಮಸಿ. ಇದು ಯಾವ ವೇದದೊಳಗೆ ಬಂದದಪ್ಪ ಅಂದ್ರ ಇದು ಸಾಮ ವೇದದೊಳಗೆ ಬಂದದ ಅನ್ನುವಂಥದ್ದನ್ನ ನಾವು ಇಲ್ಲಿ ಹಿಂದೆ ಕೇಳ್ಕೋತ ಬಂದೇವಿ. ಇಲ್ಲಿ ಏನ್ ಹೇಳ್ದಂಗಾಯ್ತು, ಏನ್ ಹೇಳ್ತಾರ ಈ ಮುಂದಂದ್ರೆ ಈ ಮಹಾವಾಕ್ಯದಲ್ಲಿ 3 ಪದಗಳು ಉಂಟು. ಅವುಗಳಿಗೆ ವಾಚ್ಯ ಮತ್ತು ಲಕ್ಷ್ಯಾರ್ಥಗಳೆಂದು 2 ಪ್ರಕಾರದವು ಅನ್ನುವಂಥದ್ದನ್ನ ಕೇಳೋರದಾರ ಮುಂದ. ಅಂದ್ರ ಒಂದು ವಾಚ್ಯಾರ್ಥ ಮತ್ತು ಒಂದು ಲಕ್ಷ್ಯಾರ್ಥ. ಅಂದ್ರ ಶಬ್ದದೊಳಗ ಒಂದ ಹೇಳುದು,
ಈಗ ನಮ್ಗೆ ತಿಳಿಯಾಕ ಒಂದ್ ದೃಷ್ಟಾಂತ ಒಂದ್ ಹೇಳ್ತೇವೆ, ಮತ್ತು ಕೊನೆಯ ದೃಷ್ಟಾಂತ ಹೇಳಿ ಸಿದ್ಧಾಂತ ಹೇಳ್ತೇವೆ. ಯಾಕಂದ್ರೆ ವಾಚ್ಯಾರ್ಥದೊಳಗೆ ನಾವು ಅನುಭವ ಇದ್ದೀವಿ, ಲಕ್ಷ್ಯಾರ್ಥ ಹೋಗಿಲ್ಲ. ನಾವು ಲಕ್ಷ್ಯಾರ್ಥ ಹೋಗ್ಬೇಕಂದ್ರ ವಾಚ್ಯಾರ್ಥದೊಳಗೆ ಶಾಸ್ತ್ರನ ವಾಚ್ಯಾರ್ಥ ಹೇಳ ಮುಂದೆ ನಮ್ಗೆ ತಿಳಿದಂಗ ಹಾಕದ. ಯಾಕೆ ತಿಳಿದಂಗ ಹಾಕದಂದ್ರ ನಮ್ಮ ಇಂದ್ರಿಗಳು ವೃತ್ತಿಗಳು ಶಾಂತ ಆಗಿರ್ತಾವ, ಅವಾಗ ಅನುಭವಕ್ಕೆ ಬಂದಂಗ ಹಾಕದ. ಮತ್ತೆ ಶಾಸ್ತ್ರ ಬಿಟ್ಟುಗಳೇ ಅದು ಯಾವ್ದು ಅವಸ್ಥದ ಅಂದ್ರ ಈ ದೇಹಾದಿಯವರ ಮೋಹ, ಈ ಜಗತ್ತಿನ ವ್ಯವಹಾರಗಳು ನಮ್ಮಲ್ಲಿ ಏನ್ ಮಾಡ್ಬಿಡ್ತಾವು, ಅವು ಬಂದ ನಮ್ಮನ್ನ ಆ ದೇಹದನ್ನ ತಿಳಿಲಾರ್ದ ಮುಚ್ಚಾಕ್ಬಿಡ್ತಾವ. ನಾವು ಅದೇ ಸತ್ಯ ಆಗಿರ್ತಲ್ಲ, ನಮ್ಮ ಒಳಗ್ ಭಾವ ಇರುತ್ತಲ್ಲ, ಮತ್ತೆ ಅದೇ ಆಕಾರ ಆಗ್ಬಿಡ್ತೇವೆ, ನಾವು ಪ್ರಪಂಚದ ಆಕಾರ ಆಗ್ತೇವೆ. ಅದಕ್ಕೆ ಇಲ್ಲಿ ಹಿಂಗ ಆಗಬಾರ್ದು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ನಮ್ಗೆ ಏನ್ ಹೇಳ್ಯಾರಪ್ಪ ಅಂದ್ರ, ಇದನ್ನ ಕೇಳಿದ್ದನ್ನ ಮತ್ತೆ ಹೇಳಿ ಮನನ ಮಾಡುದು. ಮನನಕ್ಕೆ ಹೋದಾಗ ಇದು ವಾಚಾರ್ಥವನ್ನ ಲಕ್ಷ್ಯಾರ್ಥವಾಗಿ ತಿಳ್ಕೊಂಡಾಗ, ಇಲ್ಲಿ ಬ್ರಹ್ಮನ ಬಗ್ಗೆ ಹೇಳಿದ್ರು, ತತ್ಪದದ ಹೇಳಿದ್ರು, ತ್ವಂಪದದ ಹೆಂಗಪ್ಪ, ಇದು ಜಗತ್ಯವನ್ನ ತಿಳ್ಕೊಬೇಕಾದ್ರ ಬ್ರಹ್ಮ ಈಶ್ವರ ಅವ ಇಂಥ ದೊಡ್ಡವದನ್ನ, ಜೀವ ಸಣ್ಣವದನ, ಇದು ಹೆಂಗ ನಮ್ಗ ಸಮನ್ವಯ ಆಗ್ತದ. ಇವ್ರು ಹೇಳ್ತಾರ ತತ್ವಮಸಿ ಜ್ಞಾನ ಹೇಳ್ತಾರ, ಈಶ್ವರನ ಹೆಂಗದನಂದ್ರ ಅವ ಸೃಷ್ಟಿಕರ್ತದನ, ಸಲುತನ, ಮತ್ತ ಅವ ಪ್ರಳಯ ಮಾಡುವಂತ ಅವ್ನ ಈಶ್ವರನಲ್ಲಿ ಶಕ್ತಿ ಅದ, ನನ್ನ ಜೀವನಲ್ಲಿ ಇಲ್ಲ, ಅದೇ ನಾನು ಅಕ್ಕಿ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಏನಾಗ್ತದ, ಸಂಶಯ ಬರ್ತದ. ಸಂಶಯ ಬಂದಾಗ ಇಲ್ಲಿ ಏನಾಗ್ಬೇಕು, ನಾವ್ ಏನ್ ತಿಳ್ಕೊಬೇಕು ಅಂದ್ರ, ಅಲ್ಲಿ ಈಶ್ವರನ ಉಪಾಧಿಗಳ ಜೊತೆ ನಾವು ಈಶ್ವರ ಜೀವ ಉಪಾಧಿ ಕುಡ್ಸಕ್ ಹೋಗ್ಬಾರ್ದು, ಈಶ್ವರನ ಉಪಾಧಿ ಜೀವನ ಉಪಾಧಿ ಕುಡ್ಸಕ್ ಹೋಗ್ಬಾರ್ದು. ಇದು ನಮ್ ಶಾಸ್ತ್ರ ಸೂತ್ರ ಗೊತ್ತಿರ್ಬೇಕು. ಈಶ್ವರನ ಮತ್ತೆ ಎಲ್ಲಿ ಒಂದಾಕ್ಕದಪ್ಪ ಅಂದ್ರ ಆ ಚೇತನದೊಳಗೆ ಒಂದಾಕ್ಕದ. ಆ ಉಪಾಧಿ ಒಳಗಿರುವಂತ ಘಟದೊಳಗಿರುವಂತ ಬಯಲು, ಮಠದೊಳಗಿರುವಂತ ಬಯಲು, ಈ ಬಯಲು ಎರಡು ಘಟ ಮಠ ಒಂದೇ ಅಂತ ಹೇಳಕ್ ಬರಂಗಿಲ್ಲ. ಅವನೇ ನೀನು ಈಶ್ವರನೇ ನೀನಂತ ಹೇಳಕ್ ಬರಂಗಿಲ್ಲ. ಈ ಉಪಾಧಿ ತೆಗೆದು ಆ ಚೇತನದೊಳಗೆ ಇರ್ತಲ್ಲ ಮಹಾಬಯಲಿನೊಳಗ ನಾವು ಒಂದು. ಇಲ್ಲಿ ಏನ್ ಮಾಡ್ತಾರ ತಿಳಿಲಾರ್ದವ್ರು, ನೀನು ನಾನು ಈಶ್ವರ ಅಂತ ಹೇಳ್ತೇವೆ ನಾವು. ನಮ್ಗೆ ಯಾಕ ತತ್ವಮಸಿ ಜ್ಞಾನ ಇರಂಗಿಲ್ಲ. ನಾನು ಬ್ರಹ್ಮದೀನಿ, ನಾ ಈಶ್ವರದೀನಿ ಅಂತ ಹೇಳಿ ತತ್ವಮಸಿ ಜ್ಞಾನ ಇಲ್ಲಾರಿ ಅಂದೇವ್ ಅಂದ್ರ, ನೋಡು ನೀ ಬ್ರಹ್ಮ ಅಂತೀಯಪ್ಪ, ಬ್ರಹ್ಮ ನಂಗ ಒಂದ್ ಹುಟ್ಟಿಸು, ನೀವ್ ಒಂದ್ ಏನ್ರ ನೋಡು ಈಗ ಮಳಿ ತರಿಸು, ಒಂದ್ ಏನ್ರ ಕಾರ್ಯ ಮಾಡಂತಾರ ಅವ್ರು. ಆದ್ರ ಆ ಉಪಾಧಿ ಒಳಗ ಅದು ಬರುದಿಲ್ಲ. ಆದ್ರ ಆ ಚೇತನದೊಳಗ ನಾವು ಒಂದೇ. ಅವ ತರಿಸು ನಾನೇ, ನಾ ತರಿಸೋವನ್ನೇ, ನಾ ತಿಳಿದು ಒಂದೇ, ನೀ ತಿಳಿದು ಒಂದೇ, ಎಲ್ಲರೊಳಗಿರುವಂತ ಚೇತನ ಮಾತ್ರ ಒಂದೇ ಅನ್ನುವಂತ ಚೇತನ ಜ್ಞಾನ ಆದವ್ರಿಗೆ ಇದು ಸಂಶಯ ಬರಂಗಿಲ್ಲ. ಈ ಜೀವ ಭಾವ ಇಟ್ಕೊಂಡು ದೇಹಾದಿ ಮತ್ ಈಶ್ವರ ಅಂದ್ರೆ ಈಶ್ವರ ಜಯ, ಈ ಶರೀರ ಜೀವ, ಈ ದೇಹ ನೀನು ಎರಡು ಕೂಡಿಸಿದ್ರೆ ಇಲ್ಲಿ ಬರುವುದಿಲ್ಲ ಅನ್ನುವಂಥದ್ದನ್ನ ಇದೊಂದು ಸೂತ್ರ ನಮ್ಗೆ ಗೊತ್ತಿರ್ಬೇಕು. ಆ ಚೇತನದೊಳಗೆ ಹೊಂದಾಣಿಕೆ ಮಾಡಕ್ ಬರ್ತದ. ಅದನ್ನ ತಿಳ್ಸಾಕ ನೀನ್ ಏನದೇ ಈ ಎರಡೂ ಉಪಾಧಿಗಳನ್ನ ಬಿಟ್ಟು ಈಶ್ವರನಲ್ಲಿ ಇರುವಂತ ಉಪಾಧಿ, ಜೀವನಲ್ಲಿ ಇರುವಂತ ಉಪಾಧಿಗಳನ್ನ ನೀ ಬೇರ್ಪಡಿಸಿ ತಿಳಿಯಾಕ ಬತ್ತು ಅಂದ್ರ ನೀನು ತತ್ವಮಸಿ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರ್ದಾರ. ಹೆಂಗಂದ್ರ ಮುಂದೆ ನಾ ಸುಮ್ಮ ಹೋಗ್ಕೊತ ಹೋಗ್ಬಿಡ್ತೀನಿ, ಸುಮ್ಮ ಅದ್ರ ಭಾವಾರ್ಥವನ್ನ ಹೇಳ್ತೀನಿ. ಇಲ್ಲಿ ಹೆಂಗ ಅಂದ್ರ ಎಷ್ಟೇ ಶಾಸ್ತ್ರ ಕೇಳಿದ್ರು ಇವ್ರು ಬ್ರಹ್ಮ ಅಂತಾರ, ಬ್ರಹ್ಮನ ವ್ಯವಹಾರಗಳೇ ಬೇರೆ ಇದಾವು, ಜೀವನ ವ್ಯವಹಾರಗಳೇ ಬೇರೆ ಇದಾವು. ನನಗ ಒಂದು ಸಣ್ಣ ಕಾರ್ಯ ಮಾಡಕ್ ಬರಂಗಿಲ್ಲ, ಈಶ್ವರ ಎಲ್ಲಾ ಕಾರ್ಯ ಮಾಡ್ತಾನ, ಈಶ್ವರನೇ, ಇವ್ರು ಈಶ್ವರ ಜೀವ ಒಂದೇ ಅಂತಾರೆ, ಹೆಂಗ ಒಂದ್ ಆಗ್ತದ ಅನ್ನುವಂಥದ್ದು ಎಲ್ಲರಿಗೂ ಜೀವ ಸಂಶಯ ಬರ್ತದ. ಅದಕ್ಕ ಗುರುಗಳು ಎಷ್ಟೇ ಹೇಳಿದ್ರು ಕೂಡ ಶಿಷ್ಯನಲ್ಲಿ ಸಂಶಯ ಹೋಗ್ಲಿಲ್ಲ. ಸಂಶಯ ಹೋಗ್ಲಾರ್ದಾಗ ಗುರು ಏನ್ ಮಾಡಿದಂದ್ರ ಒಂದು ಶಿಷ್ಯ ಇವಾಗ ಅನುಭವಕ್ಕೆ ತಂದು ಕೊಡ್ಬೇಕು ಅನ್ನುವಂಥದ್ದನ್ನ ಪರಿಚಯ ಮಾಡ್ಕೊಡ್ಬೇಕು ಅನ್ನುವಂಥದ್ದನ್ನ ಒಂದು ದೃಷ್ಟಾಂತ ಮುಖಾಂತರ ಅವ್ನು ತಿಳಿಸ್ಕೊಡ್ತಾನ. ಏನ ದೃಷ್ಟಾಂತ ಕೊಡ್ತಾನ ಕೇಳಿವಿ. ಈ ಸಂದರ್ಭಕ್ಕೆ ಮತ್ತೊಬ್ರು ಹೊಸರು ಬಂದಾರ ಅಂತ ನಾವ್ ಹೇಳ್ತೀವಿ. ಇಲ್ಲಿ ಏನ ದೃಷ್ಟಾಂತ ಕೊಡ್ತಾರಂದ್ರ, ಗುರುಗಳ ನೋಡಪ್ಪ ಇವತ್ತ ನಾವು ಪೂಜೆ ಮಾಡ್ಬೇಕಾಗ್ಯದ, ಸ್ವಲ್ಪ ಸಮುದ್ರ ನೀರ ಕೊಳಾಕ್ ಹೋಗಿ ಚಲೋ ಮೀಸಿಲ್ ನೀರ್ ಸಮುದ್ರ ನೀರ್ ತಗೊಂಡ್ ಬಾ ಅಂತೇಳಿ ಶಿಷ್ಯ ಕೊಡ ಕೊಟ್ಟು ಕಳಿಸ್ತಾನ. ಕೊಡ ತಗೊಂಡ್ ಹೋಗ್ತಾನ. ಕೊಡ ತಗೊಂಡ್ ಹೋಗಿ ಸಮುದ್ರ ನೀರನ್ನ ತರ್ತಾನ. ಸಮುದ್ರ ನೀರು ತಂದಾಗ ಇವ್ ನೀರ್ ಎಲ್ಲಿ ತಂದಿ ಅಂತ ಗುರುಗಳು ಅವಾಗ ಪ್ರಶ್ನೆ ಮಾಡ್ತಾರ. ನಾ ಸಮುದ್ರ ನೀರ್ ತಂದೀನಿ. ಖರೆ ಹೇಳ್ತೀಯ? ಖರೇನೆ ಸಮುದ್ರ ತಂದೇನಿ. ನೀ ಸುಳ್ಳು ಹೇಳ್ತೀನಿ, ನೀ ಸಮುದ್ರ ನೀರ್ ತಂದಿಲ್ಲ. ಇಲ್ರಿ ಗುರುಗಳೇ, ನಾನೇ ಪ್ರತ್ಯಕ್ಷ ಹೋಗಿ ಕೊಡ ತಗೊಂಡು ನಾನೇ ತುಂಬ್ಕೊಂಡು ನಾನೇ ಬಂದೀನಿ ಅಂತ ಇವ ಹೇಳ್ತಾನ. ಅಲ್ಲಪ್ಪ ನೀ ಹೇಳ್ತೀಯಲ್ಲ ಸಮುದ್ರದ ನೀರಂತ ನೀ ಹೇಳ್ತಿಯಲ್ಲ, ಸಮುದ್ರ ನೀರಿನೊಳಗ ಏನೇನ್ ಇರ್ತಾವ ಗೊತ್ತಾನ ನಿನಗ? ಸಮುದ್ರ ಒಳಗ ನೀರಿನೊಳಗ ಮೊಸಳಿ ಮತ್ತು ತಿಮಿಂಗಲ ದೊಡ್ಡ ದೊಡ್ಡ ಪ್ರಾಣಿಗಳು ಇರ್ತಾವ, ಎಲ್ಲಾ ಮೀನ ಮೊಸಳಿ ಎಲ್ಲಾ ಇರ್ತಾವು. ಮತ್ತ ಇದ್ರಾಗ ಏನೂ ಇಲ್ಲಲ್ಲ, ಅದಂಗ ನೀನು ಸಮುದ್ರ ನೀರ್ ಅಂತ ಹೇಳ್ತಿ, ಸುಳ್ಳು ಹೇಳ್ತಿ ಅಂತೇಳಿ ಪ್ರಶ್ನೆ ತಿಳಿಸ್ಬೇಕಾಗಿ ಮತ್ತ ಒಳ್ಳೊಳ್ಳೆ ಪ್ರಶ್ನೆ ಮಾಡ್ತಾರ.
ಪ್ರಶ್ನೆ ಮಾಡೋಣ, ಇಲ್ಲ ಗುರುಗಳೇ ಇವು ಸಮುದ್ರ ನೀರನೇ ಅದಾವು, ನಾಯಕ್ ಸುಳ್ಳೆ ಸಮುದ್ರನಾಗ ತಂದೀನಿ ಅಂತಂದನ, ಮತ್ ಇವ್ ಇಲ್ಲಲ್ಲ ಎಲ್ಲಾ ಚರಾಚರ ಪ್ರಾಣಿಗಳು ಅದ್ರೊಳಗೆ ಇಲ್ಲಲ್ಲ ಅಂತಂದಾಗ ಅವ ಏನಂತಾನ, ಶಿಷ್ಯಗ ಅನುಭವ ಬರ್ತದ. ಇಲ್ರಿ ಗುರುಗಳೇ ಅದು ಹೆಂಗೈತಪ್ಪ, ಇದು ಕೊಡ ಸಣ್ಣ ಉಪಾಧಿ ಅದ, ಅದು ಸಮುದ್ರ ದೊಡ್ಡ ಉಪಾಧಿ ಅದ, ಆ ಸಮುದ್ರದೊಳಗ ಎಲ್ಲಾ ಇರ್ತಾವ. ಆದ್ರೆ ಈ ಉಪಾಧಿ ಸಾಣದಿದ್ರಿಂದ ಅದ್ರಾಗ ಇದು ಇರುವುದಿಲ್ಲ, ಮತ್ ಅದ್ರಾಗ ಇರುವುದಿಲ್ಲ ಅಂತೀವಿ, ಹಂಗ ನೀರ್ ಅಲ್ಲಿ ಅಂತೀನಿ ಹೆಂಗ್ ಹೇಳ್ತೇವಪ್ಪ? ಇಲ್ರಿ ಗುರುಗಳೇ, ಈ ಎರಡು ಉಪಾಧಿಗಳನ್ನು ಬಿಡುದು, ಸಮುದ್ರ ಉಪಾಧಿಯನ್ನು ಬಿಡ್ರಿ, ಈ ಘಟದ ಉಪಾಧಿ ಬಿಡ್ರಿ. ನೀರ್ ಮಾತ್ರ ಸಮುದ್ರವೇ ಅದಾವ, ನೀರ್ ಮಾತ್ರ ಒಂದೇ ಅದಾವ. ಆದ್ರ ಉಪಾಧಿ ಏನದಲ್ಲ, ಘಟ ಮತ್ತು ಸಮುದ್ರ, ಘಟದ ಉಪಾಧಿ ಮತ್ತು ಮಠದ ಉಪಾಧಿ ಏನ್ ದೊಡ್ಡದು ಸಾಣದ ಐತಲ್ಲ, ನೀರಿನ ಈ ಘಟ ಉಪಾಧಿ ಮತ್ತ ಆ ಸಮುದ್ರ ಉಪಾಧಿ ಎರಡು ಬಿಟ್ಟಾಗ ಆ ನೀರು ಮಾತ್ರ ಒಂದೇ ಅನ್ನುವಂಥದ್ದನ್ನ ನಮ್ಗೆ ಹೆಂಗ್ ಅನುಭವಕ್ಕೆ ಬರ್ತದ, ಹಂಗ ಈಶ್ವರನಲ್ಲಿ ಇರುವಂತ ಉಪಾಧಿಗಳನ್ನ ಬಿಡ್ಬೇಕು. ಈ ಜೀವನಲ್ಲಿರುವಂತ ಉಪಾಧಿಗಳನ್ನ ಬಿಟ್ರ ಅಲ್ಲಿ ಏನಾಗ್ತದ, ಒಂದೇ ನೋಡು. ಆ ನೀರು ಮಾತ್ರ ಹೆಂಗ್ ಒಂದೇ ಅದ, ಇಲ್ಲಿ ಜೀವ ಮತ್ತು ಬ್ರಹ್ಮ ಒಂದೇ ಅದರ. ಈಶ್ವರ ಜೀವ ಒಂದೇ, ಇದು ನಮ್ಗೆ ಗುರ್ತಾಗಬೇಕು. ಇದು ನಮ್ಗೆಲ್ಲ ಸ್ಪಷ್ಟ ಆಗಲ್ಲ, ಇದು ಗಾದ್ರಿದೆ. ಇಲ್ಲಿ ಜೀವನಲ್ಲಿ ಹೆಂಗಿರ್ತದೆ, ಇಲ್ಲಿ ಒಬ್ಬನೇ ಬ್ರಹ್ಮ, ಇಲ್ಲಿ ಅನೇಕ ಜೀವರಾಶಿಗಳು ಇರೋದ್ರಿಂದ ಆ ಕೂಟಸ್ಥ ಚೇತನದ ಪ್ರತಿಬಿಂಬ ಎಲ್ಲಿ ಅಂತಃಕರಣದಾಗ ಬಿದ್ದವು ಅನೇಕ ಜೀವಗಳದಾವ ಇವು. ಆದ್ರ ಅಲ್ಲಿ ಏನಾಗ್ಯದ, ಈಶ್ವರನಲ್ಲಿ ಮಾಯ ಉಪಾಧಿ ಒಳಗೆ ಬಿದ್ದು ಮಾಯ ಅಂಗದಲ್ಲಿ ಶುದ್ಧ ಸತ್ವಗುಣ ಅದ, ಈ ಜೀವನಲ್ಲಿ ಅಶುದ್ಧ ತತ್ವಗುಣ ಅದ. ಇರುವುದರಿಂದ ಇವನಲ್ಲಿ ಏನ್ ಕಾಣ್ತದ, ಅನೇಕ ಜೀವರಾಶಿಗಳು, ಒಬ್ಬನೇ ಬ್ರಹ್ಮ ಇದ್ರು ಕೂಡ ಅನೇಕ ನಾವು ಜೀವರಾಶಿಗಳು ಕಾಣ್ತೇವೆ. ಅಲ್ಲಿ ಈಶ್ವರನೊಬ್ಬನೇ ಈ ಸೃಷ್ಟಿಯನ್ನ ಮಾಡಿದವ ಯಾರು? ಈಶ್ವರ. ಹೆಂಗ್ ಮಾಡ್ತಾನ, ಮೂರು ಪ್ರಕೃತಿಗಳನ್ನ ತಗೊಂಡು, ಮೂರು ಪ್ರಕೃತಿ ಒಳಗಿರುವಂತ ಸತ್ವಗುಣ, ರಜಗುಣ, ತಮಗುಣದಿಂದ ಆದಂತ ಈ ಪ್ರಕೃತಿಯನ್ನ ಇಲ್ಲಿ ಶುದ್ಧ ಸತ್ವಗುಣದಿಂದ ಈಶ್ವರನೊಳಗೆ ಬಿದ್ದಂತ ಪ್ರತಿಬಿಂಬ ಯಾರ್ದು? ಬ್ರಹ್ಮನ ಪ್ರತಿಬಿಂಬ ಈಶ್ವರನ ಮಾಯಿ ಉಪಾಧಿಯಿಂದ ಇದು ತೋರುವುದರಿಂದ ಈಶ್ವರನ ಉಪಾಧಿನೇ ಬೇಡ. ಈ ಜೀವನಲ್ಲಿ ಕೂಟಸ್ಥ ಚೈತನ್ಯದ ಪ್ರತಿಬಿಂಬ ಅಂತಃಕರಣ ಬಿದ್ದಂತ ಈ ಪ್ರತಿಬಿಂಬ, ಈ ಮಲಿನ ಸತ್ವಗುಣ ಅದು ಶುದ್ಧ ಸತ್ವಗುಣ. ಅದಕ್ ಸಂಬಂಧದಲ್ಲಿ ಏನಾದ, ಈಶ್ವರನ ಉಪಾಧಿ ದೊಡ್ಡದ, ಜೀವನ ಉಪಾಧಿ ಸಾಣದದ. ಈ ಉಪಾಧಿನೂ ಬಿಡು, ಆ ಈಶ್ವರನು ಬಿಡು, ಈಶ್ವರನ ಉಪಾಧಿ ಬಿಡು, ಜೀವನ ಉಪಾಧಿ ಬಿಡು. ಆದ್ರ ಬ್ರಹ್ಮನ ಚೇತನ ಏನದಲ್ಲ, ಆ ಘಟದೊಳಗನು ಒಂದೇ ಅದ, ಆ ಮಠದೊಳಗೂ ಒಂದೇ ಅದ, ಈ ಕೊಡದೊಳಗೆ ಇದ್ದಂತ ನೀರ್ನು ಒಂದೇ ಅದ, ಸಮುದ್ರ ಇರುವಂತ ನೀರು ಮಾತ್ರ ಒಂದೇ ಅದ. ಅದ್ರ ಉಪಾಧಿಗಳು ಮಾತ್ರ ಬ್ಯಾರೆ ಬ್ಯಾರೆ ಅದಾವು. ಆ ಉಪಾಧಿ ಒಳಗ ನಾವು ಕೂಡ್ಸಾಕ್ ಹೋಗ್ಬಾರ್ದು. ಉಪಾಧಿ ಒಳಗ್ ಕೂಡಿಸಿದ್ರೆ ಏನಾಗ್ತದ, ಅಲ್ಲಿ ಕೂಡುವುದಿಲ್ಲ. ಅದಕ್ಕೆ ನಾವ್ ಇದನ್ನ ನಮಗ ಎಲ್ಲರಿಗೂ ಸ್ಪಷ್ಟತೆ ಇರ್ಬೇಕು. ಹಿಂಗ ಇದನ್ನ ತಿಳ್ಸಾಕ ತತ್ವಮಸಿಯನ್ನ ನಾವ್ ಅನೇಕ ಕೇಳ್ಕೊಂಡ್ ಬಂದೇವಿ. ಅಲ್ಲಿ ತತ್ವಮಸಿ ನಿನ್ನೆನೂ ಹೇಳ್ಕೊತ ಬಂದೇವಿ. ತತ್ವಮಸಿ ಜ್ಞಾನ ಅಂದ್ರ ಇಲ್ಲಿ ಅಹಂಕಾರ ವಿಶಿಷ್ಟ ಚೇತನದಲ್ಲಿ ತೋರಿದ ಸುಖ, ದುಃಖ, ಮೋಹ ಮೊದಲಾದಗಳು ಅಹಂಕಾರಕ್ಕೆ ಈ ಶರೀರಕ್ಕೆ ಅಹಂಕಾರಕ್ಕದಾವು. ಸಾಕ್ಷಿಯಾದ ನಾನು ಏನದಿಲ್ಲ, ಸಾಕ್ಷಿಯಾದ ನಾನು ಹೆಂಗದೀನಿ, ಎಲ್ಲವನ್ನು ಅರಿಯುವವನು ನಾನು ಸಾಕ್ಷಿ ಇದೀನಿ. ನಾನು ಹೆಂಗದೀನಿ, ಎಲ್ಲಾ ವ್ಯವಹಾರಗಳಿಗೂ ಇಂದ್ರಿಯಗಳಿಗೆ ಎಲ್ಲಕ್ಕೂ ನಾನು ಪ್ರತ್ಯೇಗಾತ್ಮ ಸ್ವರೂಪದಿಂದ ಇದೀನಿ. ಇವು ಎಲ್ಲವೂ ಕೂಡ ಶರೀರ ತೋರುವಂತ ನಾಮರೂಪಾತ್ಮಗಳು ರೂಪಾಂತರವಂತವು. ನಾನು ಮಾತ್ರ ನಿರ್ವಿಕಾರಿ ಇದೀನಿ, ನನಗೆ ಯಾವ ವಿಕಾರಿ ಇಲ್ಲ ಅನ್ನುವಂಥದ್ದನ್ನ ತಿಳ್ಸಕ ನಾನು ಆತ್ಮನಾದರಿಂದ ತೂರ್ಯನು ಪರ್ವತದ ಕೂಟದಂತೆ ಯಾವಾಗಲೂ ಒಂದೇ ವಿಧವಾಗಿರೋದ್ರಿಂದ ಕೂಟಸ್ಥನಾಗಿರೋನು. ಇಲ್ಲಿ ತೂರ್ಯ ಪದನ ಬಳಸಿದ್ರು. ತೂರ್ಯ ಅಂದ್ರೆ ಪರ್ವತ ಹೆಂಗ್ ಗಾಳಿ ಬಿಟ್ರು ಏನೇ ಮಳೆ ಆದ್ರ ಅದು ಹೆಂಗದ ಅಚಲವಾಗಿ ನಿಂತಿರ್ತದ, ಹಂಗೆ ಕೂಟಸ್ಥ ಯಾವಾಗಲೂ ಇರ್ತಾನ, ಅವ್ ಯಾವ ವಿಕಾರ ಆಗುದಿಲ್ಲ ಅನ್ನುವಂಥದ್ದನ್ನ ತಿಳ್ಸಕ ಆತ್ಮ ಏನಂತಾನ, ಈ ಉಳ್ಕಾದ್ದು ಇಲ್ಲಿ ಕೂಟಸ್ಥ ಚೈತನ್ಯ ಹೇಳಿದ್ರು. ಒಂದು ಮಾತು ಹೇಳಿದ್ರು, ಜೀವ ವ್ಯವಹಾರ ಮಾಡ್ತಾನಲ್ಲ, ವ್ಯವಹಾರ ಹೆಂಗ್ ಮಾಡ್ತಾನಪ್ಪ ಅಂದ್ರ, ಮನುಷ್ಯನ ತಗೊಂಡು ಇಲ್ಲಿ ಕಂಬಾರ ಅನೇಕ ಸಾಮಾನುಗಳು ಮಾಡ್ತಾನ. ಸಾಮಾನು ಮಾಡಿದ್ರು ಕೂಡ ಆ ಅಡಿಗಲ್ಲಿ ಮಾತ್ರ ಏನೂ ಆಗಿಲ್ಲ. ಆದ್ರ ಮ್ಯಾಗ ಸಾಮಾನುಗಳು ಏನದಾವಲ್ಲ, ಇವು ಕುರಿಪಿ, ಕುಡುವಲ, ಕುಂಟಿ ಏನೇನ ನಾವು ಬಳಸ್ತೀವಲ್ಲ, ಕೂಡ ಏನೇನೇ ಬಳಸಿದ್ರು ಕೂಡ ಅಲ್ಲಿ ಬದಲಾವಣೆ ಆಗ್ಯಾವ, ಅವು ಚೇಂಜ್ ಆಗ್ಯಾವ. ಆದ್ರೆ ಅಧಿಷ್ಠಾನ ಏನ್ ಅಡಿಗಲ್ ಅದಲ್ಲ, ಅಡಿಗಲ್ ಹೆಂಗ ಏನೂ ಆಗಿಲ್ಲ. ಹಂಗ ಅಚಲ ಆತ್ಮ ನಾನು ಯಾವಾಗಲೂ ಯಾವೇ ವ್ಯವಹಾರ ಮಾಡಿದ್ರು ಕೂಡ ನನಗೇನು ಆಗಿಲ್ಲ. ಇವು ಎಲ್ಲಿ ಆಗ್ಯಾವ ಅಂದ್ರೆ ನಾಮರೂಪದ ಕುಡುಗಲ ಕುರ್ಪಿ ಅಂತ ಹೆಸರು ಬ್ಯಾರೆ ಚೇಂಜ್ ಆಗ್ಯಾವ, ಆದ್ರ ಅಡಿಗಲ್ ಹೆಂಗ ಸ್ಥಿರವಾಗ್ಯದ
ಹಂಗ ಆತ್ಮನಲ್ಲಿ ಏನೂ ಬದಲಾವಣೆ ಆಗುದಿಲ್ಲ. ಇವು ಎಲ್ಲಿ ನನಗೆ ಗೊತ್ತೈತೆ ಅಂದ್ರ ಇವು ಚಿದಾಭಾಸನ ಯಾರ ಸತ್ತ ತಗೊಂಡ್ ಕಾರ್ಯ ಮಾಡ್ತಾನ, ಅಧಿಷ್ಠಾನ ಈ ಪ್ರಪಂಚಕ್ಕೂ ಕೂಡ ಕಾರಣಗೇನ ಯಾರು? ಅಧಿಷ್ಠಾನ ಆತ್ಮ ಬ್ರಹ್ಮ. ಅವಾಗ ಮಾತ್ರ ಅಧಿಷ್ಠಾನ ಅವ ಕಾರಣ ಇದ್ರೂ ಕೂಡ ಅವ ಯಾವ ಲೇಪನ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋಕ ನಮ್ಗೆಲ್ಲರೂ ವಿಚಾರ ಚಂದ್ರದ ಗುರ್ತದ. ನಮ್ಗೆಲ್ಲರೂ ಹೇಳ್ತೇವೆ, ಒಂದು ದೃಷ್ಟಾಂತ ಕೊಡ್ತೇವೆ. ಒಂದು ಸ್ಫಟಕ ಮಣಿ ಅದು ಶುಭ್ರವಾಗ ಸ್ವಚ್ಛವಾಗ್ಯದ, ಅದು ಯಾವ ಬದಲಾವಣೆ ಯಾವ ವಿಕಾರ ಆಗುದಿಲ್ಲ. ನೀ ಯಾವ ಹೂವ ಇಡ್ತಿ ಅಥವಾ ಯಾವ ಒಂದು ವಸ್ತು ಇಡ್ತಿ ಅದು ಆಕಾರ ಆಗಿ ತೋರ್ತದ. ಆಕಾರ ತೋರಿದ್ರೆ ಅದು ಏನ್ರ ಅಧಿಷ್ಠಾನ ಸ್ಫಟಕ ಮಣಿ ಏನ್ರ ಬದಲಾವಣೆ ಆಯ್ತಂದ್ರ ಆಗುದಿಲ್ಲ. ಅದು ಸ್ಪಷ್ಟವಾದ ಆತ್ಮ ಹೆಂಗದನ, ಸ್ಫಟಕ ಮಣಿ ಹೆಂಗದ ಸ್ಪಷ್ಟ ಅದನ. ನಾವು ಯಾವ ಉಪಾಧಿಗಳನ್ನು ತಗೊಂಡು ಅಲ್ಲಿ ತೋರ್ತೇವೆ ಹಂಗ ತೋರ್ತಾನವ. ಆದ್ರ ಅವ ಹೆಂಗಾರ ಅದರಂಗೆ ಅದಾನ ಅಂದ್ರೆ ಇಲ್ಲ. ಹಂಗ ಅಂತಃಕರಣದೊಳಗ ಆ ಪ್ರತಿಬಿಂಬದೊಳಗೆ ಏನಾಗ್ಯದ, ನಾವ್ ಯಾವ ನಮ್ಮ ಅಂತಃಕರಣ ವೃತ್ತಿ ಅದ ಅದ್ರ ಹಂಗಾಗಿ ತೋರ್ತದ. ಆದ್ರ ಅಧಿಷ್ಠಾನ ಮಾತ್ರ ಆ ಯಾವ ವಿಕಾರನೂ ಇಲ್ಲ. ಮತ್ತೆ ಈ ಕಾರ್ಯಗಳು ಮಾಡಿದ್ರು ಅಡಿಗಲ್ಲ ಪತ್ತಾರ ಏನೇ ಕಾರ್ಯಗಳು ಮಾಡಿದ್ರು ಅಡಿಗಲ್ಲಿಗೆ ಹಂಗ ಏನೂ ಆಗಿಲ್ಲ. ಹಂಗ ಅಡಿಗಲ್ಲದಿಂದಾನೇ ಅವಕ್ಕ ಸಾಮಾಕ್ಷಾರ್ಥಗಳು ಭೇದ ಪರೋಕ್ಷ ಮಾಯಾ ಪರಿಕಲ್ಪನೆಗಳಿಂದ ಉಳಿಮೆ ಅಖಂಡ ಏಕರಸ ಚಿತ್ತೆ ನೀನೆಂದು ತಿಳಿಯುವುದು ಅಶಿಪದ ಲಕ್ಷ್ಯಾರ್ಥ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಆಮೇಲೆ ಅಂದ್ರೆ ಲಕ್ಷ್ಯಾರ್ಥಗಳನ್ನು ಎರಡು. ಒಂದು ಲಕ್ಷ್ಯಾರ್ಥಗಳಲ್ಲಿ ತೋರುವ ಭೇದಗಳು ಎರಡು, ಒಂದು ಪರೋಕ್ಷ ಒಂದು ಅಪರೋಕ್ಷ. ಭೇದ ಪರೋಕ್ಷಗಳು, ಪರೋಕ್ಷ ಅಪರೋಕ್ಷಗಳು ಮತ್ತು ಮಾಯಾ ಕಲ್ಪನೆಗಳೆಂದು ಮಾಯಿಂದ ಕಲ್ಪಿತವಾಗಿರುವುದೊಂದು ಉಳಿಮೆಯ ಅಂದ್ರೆ ಬಾಕಿ ಅವಿಶಿಷ್ಟವಾದ ಅಖಂಡ ಏಕರಸ ಚಿತ್ತೆ ರಸವಾದ ಚಿದ್ರೂಪವೇ ನೀನೆಂದು ನೀನಿರಿವೆಂದು ತಿಳಿಯುವುದು ಅಲ್ಲಿ ಅಶಿಪದದ ಲಕ್ಷ್ಯಾರ್ಥ ಆಗ್ಯದ ಅನ್ನುವಂಥದ್ದು ಇಲ್ಲಿ ತಿಳಿಸ್ಕೊತ ಹೋಗ್ತಾರ. ಆ ತತ್ಪದ ಲಕ್ಷ್ಯಾರ್ಥದಲ್ಲಿ ಭೇದ ಅಂದರೆ ಪರೋಕ್ಷತ್ವವು ತೋರುವುದು, ತ್ವಂಪದ ಲಕ್ಷ್ಯಾರ್ಥ ಅಪರೋಕ್ಷತ್ವ ತೋರುವುದು. ಇವು ಎರಡರ ಭೇದ ಅಪರೋಕ್ಷಗಳು ಮಾಯಿಂದ ಕಲ್ಪಿತವಾಗಿ ತೋರುತ್ತವೆ. ಇವು ಹೆಂಗ್ ತೋರ್ತವಪ್ಪ ಅಂದ್ರ ಮಾಯೆಯ ಕಲ್ಪಿತದೊಳಗ ಅಧಿಷ್ಠಾನ ಪ್ರಪಂಚ ಕಲ್ಪಿತದೊಳಗೆ ಏನು ತೋರಾಕತ್ತಾವಲ್ಲ ಇವು ಪ್ರಕೃತಿ ಒಳಗೆ ಇರುವಂತ ಸತ್ವರ್ಜ ತನುಗಳನ್ನು ಕೂಡ ಇಲ್ಲಿ ಕಾರ್ಯಗಳು ಮಾಡಿದ್ರು ಕೂಡ ಆದ್ರ ಆ ಮೂರು ಗುಣಗಳಿಗೆ ಅಧಿಷ್ಠಾನ ಯಾರದಾರಪ್ಪ ಅಂದ್ರ ಆಚೆ ಬ್ರಹ್ಮನ್ಯದಾನ. ಇವು ಕಾರ್ಯಕ್ಕೆ ಮಾಡಕ್ ಇವ್ ಅಂತಃಕರಣಗಳನ್ನಾಗಿ ಇವ್ ಕಾರ್ಯ ಮಾಡ್ತಾನ. ಯುವಕರನ್ನ ಬೇರ್ಪಡಿಸಿ ಬಿಟ್ಟು ಆ ಅಪರೋಕ್ಷ ಆ ಚೇತನ ಮತ್ತು ಈ ಜೀವರುಗಳನ್ನ ಒಂದಾಕ್ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾರ. ಅವ್ರು ಇಲ್ಲಿ ಹೇಳ್ತಾರ ಆ ತತ್ಪದ ಲಕ್ಷ್ಯಾರ್ಥದಲ್ಲಿ ಭೇದ ಅಂದರೆ ಪರೋಕ್ಷತ್ವವು ತೋರುವುದು, ತ್ವಂಪದ ಲಕ್ಷ್ಯಾರ್ಥದಲ್ಲಿ ಅಪರೋಕ್ಷತ್ವ ತೋರುವುದು. ಇವೆರಡು ಭೇದ ಅಪರೋಕ್ಷರು ಮಾಯೆಂದು ಕಲ್ಪಿತವಾಗಿ ತೋರುತ್ತವೆ. ಯಾಕಂದ್ರೆ ವಸ್ತು ಅಖಂಡವಾಗಿ ಒಂದೇ ಇದ್ರೂ ಅದರಲ್ಲಿ ಪರೋಕ್ಷ ಅಪರೋಕ್ಷಗಳನ್ನು ಎರಡು ತೋರುವುದು ಭ್ರಾಂತಿ ರೂಪವಾಗಿರ್ತದೆ. ಇದು ಹೆಂಗ್ ತೋರ್ತಂದ್ರೆ ಭ್ರಾಂತಿ ಒಳಗೆ ತೋರ್ತದ. ಆದ್ದರಿಂದ ಎರಡನ್ನು ತೆಗೆದು ಹಾಕಿ ಅಖಂಡ ಚಿನ್ಮಯ ಸ್ವರೂಪೇ ನೀನೆಂದು ಬೋಧಿಸುವುದು ಅಶಿಪದ ಲಕ್ಷ್ಯಾರ್ಥವಿರುವುದು ಅನ್ನುವಂಥದ್ದನ್ನ ಇಲ್ಲಿ ಹೇಳಿ ಮಾಡ್ತಾರ. ಇಲ್ಲಿ ಮಾಯ ಉಪಾಧಿ ಅಂದ್ರೆ ಅವಿದ್ಯಾ ಉಪಾಧಿ ಅಂದ್ರೆ ಅಜ್ಞಾನದಾಗ ಇಲ್ಲಿ ಚೇತನ ಮತ್ತು ಇವು ಯಾವಪ್ಪ ಅಂದ್ರ ಮಾಯಿ ಲಕ್ಷಣಗಳು ಮತ್ತು ಆತ್ಮನ ಲಕ್ಷಣಗಳು. ಈ ದೇಹದೊಳಗ ಈ ಮಾಯಿ ಲಕ್ಷಣಗಳು ಅದಾವು ಮತ್ತು ಚೇತನ ಲಕ್ಷಣಗಳು ಅದಾವು. ಎರಡೂ ಕೂಡಿ ವ್ಯವಹಾರ ಮಾಡಕತ್ತಾವ. ನಮಗೆ ಏನಾಗಿದೆ, ಎರಡೂ ಕೂಡಿಸಿ ತಿಳಿಯೋದ್ರಿಂದ ನಮ್ಮ ಅನುಭವಕ್ಕೆ ಬರೋದು. ಇವುಗಳನ್ನು ಬೇರ್ಪಡಿಸಿ ಇಲ್ಲಿ ಅಸತ್ಯದ ಪದಗಳನ್ನು ಬೇರ್ಪಡಿಸಿ ಸತ್ಯದ ಪದಗಳನ್ನು ಬೇರ್ಪಡಿಸಿ ಸತ್ಯ ಇಲ್ಲಿ ಅಸತ್ ಪದ ಮತ್ತು ಸತ್ ಪದ. ಅಸತ್ ಪದಗಳಿಗೆ ಸತ್ತು ಚಿತ್ತು ಆನಂದ ರೂಪ ಇಲ್ಲಿ ಅದಾವು. ಇಲ್ಲಿ ಅಸತ್ ಪದಗಳ ಅಸತ್ತು ಜಡ ದುಃಖ ನಿತ್ಯ ಖಂಡ ಅಂತ ಇಲ್ಲಿ ಅದಾವು. ಯುವಕರನ್ನ ಬೇರ್ಪಡಿಸಿ ಬೇರ್ಪಡಿಸಕ್ ನಮ್ಗೆ ಗುರ್ತಾಗ್ಬೇಕು. ಈ ಒಂದೇ ಶರೀರದೊಳಗೆ ಎರಡು ಅದಾವು, ಸತ್ ಪದನೂ ಅದ ಅಸತ್ ಪದನೂ ಅದ. ಒಂದು ಭತ್ತ ದೃಷ್ಟಾಂತ ಕೇಳಿದೆ, ಭತ್ತದೊಳಗೆ ಅಕ್ಕಿನೂ ಅದ ಮ್ಯಾಗ ಹೊಟ್ಟನು ಅದ. ಅದ್ರ ಎರಡೂ ಕುಡಿಸಿ ಹೆಂಗಲ್ಲಿ ತೃಷ ಆಗೋದಿಲ್ಲ, ಹೆಂಗಲ್ಲಿ ನಮ್ಮ ಹಸು ನೀಗುದಿಲ್ಲ, ಹಂಗ ಎರಡೂ ಕೂಡಿಸಿ ಅಸತ್ ಪದ ಮತ್ತು ಸತ್ ಪದ ಕೂಡಿ ತಿಳ್ಕೊಳಕ್ ಬರ್ತದ ಅಂದ್ರೆ ಬರುದಿಲ್ಲ. ಆದ್ರೆ ಬೇರ್ಪಡಿಸಿ ಅಸತ್ ಪದಗಳ ಲಕ್ಷಣ ಬೇರೆ ಅದಾವು, ಅದೇ ಬೇರೆ ಅದ, ಇದನ್ನೇ ಬೇರೆ ಅದ. ಹಿಂಗ್ ಬೇರ್ಪಡಿಸಿ ನಾನು ಆ ಚೇತನ ಸ್ವರೂಪ ನಾನ್ ಅದೀನಿ ಅಂತ ಹಿಂಗ್ ತಿಳಿಯಾಕ ಬತ್ತು ಅಂದ್ರ ಇವ ಕೃತಕೃತ್ಯ ಮತ್ತು ಧನ್ಯ. ಇವನಂತ ಶ್ರೇಷ್ಠವಾದ ಈ ಭೂಲೋಕಕ್ಕ ಮನುಷ್ಯ ಜನ ತೊಟ್ಟು ಬಂದದಕ್ಕೂ ಪ್ರಯೋಜನ ಅದ. ಇದನ್ನು ತಿಳಿಯದೆ ಎರಡೂ ಕೂಡಿಸಿ ಏನ್ ತಿಳಿಯಾಕ ಹೋಗ್ತಾರಲ್ಲ ಅದು ಮಾತ್ರ ಅದು ಹೆಂಗ ದೃಷ್ಟಾಂತ ಅಕ್ಕಿಯನ್ನ ಹೊಟ್ಟ ಮತ್ತು ಕಾಳನ್ನು ಕೂಡಿಸಿ ತಿಂದ್ರೆ ಹೆಂಗ ನಮಗ್ ಪಚನ ಆಗುದಿಲ್ಲ, ಹೊಟ್ಟಿ ಒಳಗ ಹೋಗುದಿಲ್ಲ, ನಮಗ್ ಖುಷಿಯನ್ನ ನೀಗುದಿಲ್ಲ, ಹಂಗ ನಮ್ಗೆ ಜ್ಞಾನ ಆಗ್ಲಿಕ್ಕಂದ್ರ
ನಮ್ಗೆ ಏನಪ್ಪ ಎಷ್ಟೇ ಶಾಸ್ತ್ರ ಕೇಳಿದ್ರೆ ಏನ್ ಉಪಯೋಗ ಅನ್ನುವಂಥದ್ದನ್ನೇ ಅನಿಸ್ತದ. ಆದ್ರೆ ಬೇರ್ಪಡಿಸಿ ತಿಳ್ಕೊಂಡ್ರಂದ್ರ ಅವ್ ಹೇಳಿದಕ್ಕೂ ಪ್ರಯೋಜನ, ತಾವ್ ಕೇಳಿದಕ್ಕೂ ಪ್ರಯೋಜನ, ಕೃತಕೃತ್ಯರಾಗ್ತೇವೆ. ಒಂದ್ ವೇಳೆ ಇದನ್ನೆರಡನ್ನು ಬೆರೆಸಿ ತಿಳಿಯಾಕ ಬಂತು ಅಂತ ತತ್ ಪದ ಮತ್ತು ಶಿ ಪದಗಳ ತತ್ ಮತ್ತು ತ್ವಮ್ ಪದಗಳ ಬೇರ್ಪಡಿಸಿ ತಿಳಿಯುವಂತ ಶಕ್ತಿ ಬಂತು ಅಂದ್ರ ಅಶಿ ಪದ ಮಾತ್ರ ನಿರ್ಣಯ ಮಾಡಕ್ ಬರ್ತ ಇಲ್ಲಿ. ಮತ್ತೆ ಎರಡೂ ಕೂಡಿಸಿ ಮಾಡಕ್ ಬರ್ತಾನಂದ್ರೆ ಇಲ್ಲಿ ಬರುದಿಲ್ಲ ಅನ್ನುವಂಥದ್ದನ್ನ ನಮಗ್ ಸ್ಪಷ್ಟ ಮಾಡಿದ್ರು. ಅಂದ್ರೆ ಜೀವಾತ್ಮ ಬುದ್ಧಿನ ಈ ದೇಹಾದಿ ಬುದ್ಧಿನ ಇಟ್ಕೊಂಡು ಆತ್ಮ ಬುದ್ಧಿಯನ್ನು ಇಟ್ಕೊಂಡು ಕಲಿತು ನಾವು ಎರಡೂ ಕೂಡಿಸಿ ವ್ಯವಹಾರ ಮಾಡಕತ್ತೀವಿ ಅಂದ್ರೆ ಇಲ್ಲಿ ಬರುದಿಲ್ಲ. ಇಲ್ಲಿ ನಮ್ಗೆ ಅಶಿ ಪದ ನಿರ್ಣಯ ಆಗುದಿಲ್ಲ, ನಮ್ಗ ಸ್ವರೂಪ ಜ್ಞಾನ ಆಗುದಿಲ್ಲ. ಸ್ವರೂಪ ಜ್ಞಾನ ಆಗ್ಲಾರ್ದೆ ನಮ್ಗೆ ದುಃಖ ನೀಗುದಿಲ್ಲ. ನಮ್ಗೆ ಯಾವ ದುಃಖ? ಅನೇಕ ಹುಟ್ಟು ಸಾವುಗಳ ದುಃಖ. ಸರ್ವ ದುಃಖಗಳಿಗೆ ಯಾವ್ದು ಮೂಲ ಕಾರಣಪ್ಪ ಅಂದ್ರ ಸರ್ವ ದುಃಖಗಳ ಜ್ಞಾನ ಆಯ್ತಂದ್ರ ಸರ್ವ ದುಃಖಗಳು ನಿವೃತ್ತಿ ಆಕ್ಕವು. ನಮ್ಗೆ ಇನ್ನೊಂದು ಹೆಚ್ಚಿಗೆ ಏನ ಉತ್ಪನ್ನ ಆಕ್ಕದಂದ್ರ ಪರಮಾನಂದ ಪ್ರಾಪ್ತಿ ಆಕ್ಕದಿಲ್ಲಿ. ಶಾಸ್ತ್ರದಿಂದ ಏನ್ ಸಾಧ್ಯ ಅದ? ದುಃಖಗಳ ನಿವೃತ್ತಿ ಆಗ್ತದ. ಯಾವ್ದ್ರಲಿಂದ? ಈ ಪರಮಾನುಭೂತಿ ಗ್ರಂಥದಿಂದ. ದುಃಖ ಎಲ್ಲಾ ಗ್ರಂಥಗಳದಾವು, ಪ್ರಪಂಚದ ಎಲ್ಲಾ ಅನೇಕ ಗ್ರಂಥಗಳದಾವು. ಆದ್ರೆ ಅವು ಏನ್ ಹೇಳ್ತಾವಪ್ಪ ಅಂದ್ರ ದುಃಖಗಳನ್ನ ಕಳ್ಕೊಳಕ್ ಹೇಳ್ತಾವ. ಆದ್ರೆ ಇಲ್ಲಿ ದುಃಖ ಜೊತೆ ಕಳ್ಕೊಂಡು ಇನ್ನೊಂದು ಏನೋ ನಮಗ್ ಪ್ರಾಪ್ತಿ ಆಕ್ಕದಂದ್ರ ಪರಮಾನಂದ ಪ್ರಾಪ್ತಿ ಆಕ್ಕದ. ಪರಮ ಅಂದ್ರ ಶ್ರೇಷ್ಠ ತನ್ನ ಸ್ವರೂಪ ಜ್ಞಾನ ಆಗ್ತದ. ಸ್ವರೂಪ ಜ್ಞಾನ ಆಯ್ತು ಅಂದ್ರೆ ಅವಾಗ ಏನಾಗ್ತದ? ಇವೆರಡೂ ಏನದಲ್ಲ, ಜಗತ್ತೇ ಬಂದುದಕ್ಕೂ ನಾನು ಕೃತಕೃತನಾದೆ, ನಾನು ಹುಟ್ಟು ಸಾವುದಿಂದ ಪಾರಾದೆ, ಬಹು ಸಂಸಾರದಿಂದ ಪಾರಾದೆ ಅನ್ನುವಂತ ಧನ್ಯತೆ ಭಾವ ಅವನಲ್ಲಿ ಉತ್ಪನ್ನ ಆಗ್ತದ. ಧನ್ಯತೆ ಭಾವ ಪಡ್ಕೊಳ್ಳುದೇ ಇದನ್ನ ನಂಬು, ಜ್ಞಾನವನ್ನೇ ನಂಬು ಅನ್ನುವಂಥದ್ದನ್ನ ಅನೇಕ ಪದಗಳ ಮುಖಾಂತರ ನಾವು ಕೇಳ್ಕೊಂಡು ಬಂದಿವಿ. ಅಂತ ಜ್ಞಾನವನ್ನ ನಾವು ನೀವು ಪಡ್ಕೊಂಡು ಇದನ್ನ ಆದಷ್ಟು ನಿರ್ಣಯ ಮಾಡೋಣ ಅನ್ನುವಂಥದ್ದನ್ನ ತಿಳಿಸಿ ಕೊನೆ 8ನೇ ನುಡಿಯೊಳಗೆ ಏನ್ ಹೇಳ್ತಾರಂದ್ರ, ಈ ತಿಳಿದಂತು ವಾಕ್ಯದ ಅರ್ಥವರು ಬುದ್ಧಿ ನೆಲೆಗೊಂಡು ಚಲಿಸದೆ ದೃಢಮಾಗಿ ಬಳಕೊಂದು ವಿಮತೆ ದೂರದೆ ನಿಜಾನಂದವ ಅಚ್ಚಳೆಯದಿರುವುದೇ ಮುಕ್ತಿ. ಮೈತ್ರಿ, ನೀನು ಮುಕ್ತಳಾಗ್ತಿ, ನೀನೇನಾಗ್ತಿ? ಕೃತಕೃತ್ಯಳಾಗ್ತಿ ಅನ್ನುವಂಥದ್ದನ್ನ ಎಷ್ಟು ಸ್ಪಷ್ಟ ಹೇಳ್ತಾರ ನೋಡಿ ಈ ಕೊನೆಯ ನುಡಿ ಒಳಗೆ, 8ನೇ ನುಡಿ ಒಳಗ. ಈ ರೀತಿ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಗುರುಮುಖದಿಂದ ಕೇಳಿ ತಿಳಿದು ಅದರಲ್ಲಿ ನಿನಗೇನಾಗಬಾರ್ದು? ಸಂಶಯ ಇರಬಾರ್ದು, ಮತ್ತು ಅಸಂಭಾವನೆ ಮತ್ತು ವಿಪರೀತ ಭಾವನೆಗಳು ಉಂಟಾಗದೆ ಕೇವಲ ಸತ್ತು ಚಿತ್ತು ನನ್ನ ಸ್ವರೂಪ ಇರುವುದು ಎಂದು ತಿಳಿದಪ್ಪ ಅಂದ್ರ ನೀನು ಮುಕ್ತಿಯನ್ನು ಹೊಂದುತ್ತಿ, ನೀನು ಕೃತಕೃತ್ಯನಾಗ್ತಿ ಮತ್ತು ನೀನು ಧನ್ಯಳಾಗ್ತಿ ಅನ್ನುವಂಥದ್ದನ್ನ ಯಾಜ್ಞವಲ್ಕರು ಮೈತ್ರಾದಿ ಹೇಳ್ಕೊತ ಬಂದಾರ. ಈ ರೀತಿ ಹಿಂಗ ತತ್ವಮಸಿ ಜ್ಞಾನವನ್ನು ಮಾಡ್ಕೊಂಡು ಮಹಾವಾಕ್ಯದ ಅರ್ಥವನ್ನ ಗುರುಮುಖದಿಂದ ಕೇಳ್ಬೇಕು. ನಾವು ಓದಿದ್ರೆ ಎಷ್ಟು ಓದಿದ್ರು ಅದು ಅರ್ಥ ಆಗೋಲ್ಲ. ಅರ್ಥ ಯಾಕೆ ಆಗೋದಿಲ್ಲ ಅಂದ್ರ ನಾವ್ ಹಿಂದಕ್ಕೊಂದು ನಮ್ಗೆಲ್ಲರಿಗೂ ಗುರ್ತದ ಒಂದು ಪಂಚೀಕರಣದ ನಾವ್ ಕೇಳ್ಕೊಂಡ್ ಬಂದೇವಿ. ಆ ತಂದೆ ಬರದಂತ ಲಿಪಿ ಒಳಗ ಪ್ರಧಾನ ಎಲ್ಲ ಓದ್ತಾನ, ಓದಿದ್ರು ಒಳ ಅರ್ಥ ಏನೈತಲ್ಲ ಅದು ಅರ್ಥ ಆಗ್ಲಿಲ್ಲ ಅವಂಗ. ಅವ್ನ್ ಮ್ಯಾಗಿನ ಅರ್ಥವನ್ನೇ ಮಾಡ್ದ. ಒಳ ಅರ್ಥ ಏನಿತ್ತು ಅದು ನಮ್ಗೆಲ್ಲರಿಗೂ ಗುರ್ತದ ಕತಿ. ಒಳ ಅರ್ಥದ್ರಾಗ ಎಲ್ಲಾ ಬರೆದು ಲಿಪಿ ಒಳಗ್ ಬರೆದು ಇಟ್ಟಿದ್ದ. ಇವ್ರು ಬರೇ ಗೋಪುರದೊಳಗ ಓದಾಕ್ ಬರ್ಲಾರ್ಕ, ಅರ್ಥ ಆಗ್ಲಾರ್ಕ ಗೋಪುರದಾಗ ಅಂತ ತಿಳ್ಕೊಂಡು ಏನ್ ಮಾಡ್ದ? ಆ ಗುಡಿಯನ್ನೇ ಕೆಡುದ. ಹಂಗ ನಮ್ ಶಾಸ್ತ್ರವನ್ನ ಗುರು ಇಲ್ಲದೆ ನಾವೇ ಓದ್ ತಿಳ್ಕೊತೇವಂದ್ರ, ಗುರುವಿನ ನಂಬಲಾರ್ದೆ ನಾವ್ ಶಾಸ್ತ್ರ ತಿಳಿತೇವಂದ್ರ ಅದು ನಮ್ಗೆ ಶಾಸ್ತ್ರ ತಿಳಿಯೋಲ್ಲ. ಅವ್ನ್ ನಂಬಿಕೆ ಇರಂಗಿಲ್ಲ. ಅವ್ನಲ್ಲಿ ಏನಾಗ್ತದ? ಅಸಂಭಾವನೆ ಇರ್ತದ. ಇವೇನ್ ಗುರು ನಮ್ಗತಿ ಅದಾನ, ಇವೇನ್ ಬಿಟ್ಟ ನಾನು, ಇವನು ಪ್ರಪಂಚ ಮಾಡ್ತಾನ, ಇವನು ನಮ್ ಜಾತಿ ಅದಾನ, ಇವನ್ ದೊಡ್ಡ ಜಾತಿ ಅದಾನ ಅಂತ ಜಾತಿ ತರ್ತೇವಿ. ಇವೆಲ್ಲ ವಿಪರೀತ ಭಾವನೆ. ಮತ್ತ ಅವ್ನು ನಮ್ಗೆ ಅದಾನ ಅವನ್ ಗುರು ಆಗ್ತಾನ, ಯಾರು ಮಾತು ಹೇಳಿದ್ರ ಗುರು ಆಗ್ತಾನ. ಹಿಂಗ್ ನಮ್ಮಲ್ಲಿ ಏನ್ ಬರ್ತದ? ಅಸಂಭಾವನೆ, ವಿಪರೀತ ಭಾವನೆ, ಅನೇಕ ರೀತಿಗಳಿಂದ ಭಾವ ಬತ್ತು ಅಂದ್ರ ಅಲ್ಲಿ ನಮ್ಗ ಅಪರೋಕ್ಷ ದೃಢ ಜ್ಞಾನ ಆಗುದಿಲ್ಲ ಅನ್ನುವಂಥದ್ದನ್ನ ಒತ್ತಿ ಕೊಟ್ಟು ಹೇಳಾಕ ಅಲ್ಲಿ ನಂಬಿಕೆ ಅನ್ನೋದೇ ಮುಖ್ಯ ಅದ. ಅಲ್ಲಿ ಗುರುಮುಖದಿಂದ ಶಾಸ್ತ್ರವನ್ನ ಕೇಳಿದ್ರೆ ಏನ್ ಲಾಭ ಅದ ಅನ್ನುವಂಥದ್ದನ್ನ ಎಲ್ಲರಿಗೂ ಕಥೆ ಹೇಳ್ಕೊತ ಬಂದಿವಿ. ಸಮುದ್ರ ನೀರವನ್ನ ನಾವು ಡೈರೆಕ್ಟ್ ಕುಡಿದ್ರ ಅದು ಹೆಂಗ ನಮಗ ಉಪಯೋಗ ಆಗುದಿಲ್ಲ. ಅದೇ ಮೇಘ ರೂಪದಿಂದಾಗಿ ಭೂಮಿಗೆ ನೀರು ಸ್ಪರ್ಶ ಆಗಿ ಬಂದು ಕುಡಿದ್ರೆ ನಮಗೆ ಹೆಂಗದು ಹಿತ ಅದ. ಹಂಗ ಗುರುಮುಖದಿಂದ ಕೇಳಿದೇವಂದ್ರೆ ಶಾಸ್ತ್ರ ನಮ್ಮ ಅನುಭವಕ್ಕೂ ಬರ್ತದ. ನಾವು ಓದಿ ನಾವ್ ಏನಾದ್ರು ತಿಳ್ಕೊಂಡು ನಾನು ಆತ್ಮಜ್ಞಾನ ಮಾಡ್ಕೋತೀನಿ ಅಂದ್ರೆ ಇದು ಸಾಧ್ಯ ಆಗುದಿಲ್ಲ. ಅದಕ್ಕ ನಂಬು ಮೈತ್ರಿ, ನೀಂಗ್ ತಿಳಿದೆ ಅಂದ್ರ ನೀನು ಕೃತಕೃತ್ಯನಾಗ್ತಿ. ಕೃತ್ಯನಾಗ್ತಿ ಅಂದ್ರೆ ಈ ಮನುಷ್ಯ ಜನ್ಮ ತೊಟ್ಟು ಬಂದದಕ್ಕೂ ಪ್ರಯೋಜನ ಆಗ್ತದ ಅನ್ನುವಂಥದ್ದನ್ನ ಬಹಳ ಒತ್ತು ಕೊಟ್ಟು ಹೇಳ್ಯಾರ ಈ ನುಡಿ ಒಳಗ. ಈ ರೀತಿ ತತ್ವಮಸಿ ವಾಕ್ಯದ ಅರ್ಥವನ್ನು ಗುರುಮುಖದಿಂದ ಕೇಳಿ ತಿಳಿದು ಅದರಲ್ಲಿ ಸಂಶಯ
ಅಸಂಭಾವನೆ ಮತ್ತು ವಿಪರೀತ ಭಾವನೆ ಉಂಟಾಗದೆ, ಇವು ಭಾವನೆ ಮೂರು ಉಂಟಾಗಬಾರ್ದು, ನಮ್ ಸಂಶಯನೂ ಬರಬಾರ್ದು. ಅಸಂಭಾವನೆ, ಇವು ಬ್ರಹ್ಮ ಸತ್ಯ ಅಂತ ಹೇಳ್ತಾರ, ನಾನು ಬ್ರಹ್ಮನಿ ಅಂತ ಹೇಳ್ತಾರ. ನಾ ಹೆಂಗ್ ಬ್ರಹ್ಮ ಅಕ್ಕಿನಪ್ಪ, ನನಗೂ ಹಸು ಆಗ್ತದ, ಹಿಂಗ್ ತೃಷಿ ಆಗ್ತದ, ನನಗೂ ಹಿಂಗೆಲ್ಲಾ ಸಂಸಾರದವ್, ನಾ ಹೆಂಗ್ ಬ್ರಹ್ಮ, ಇಂಥ ಭಾವನೆ ಬತ್ತು ಅಂದ್ರ ನಿನಗೇನಾಗ್ತದ, ಅಪರೋಕ್ಷ ಜ್ಞಾನ ಆಗುದಿಲ್ಲ. ಮತ್ತು ಸಂಶಯ, ಅಸಂಭಾವನೆ, ವಿಪರೀತ ಭಾವನೆ, ಈ ಮೂರು ನಮ್ಮನ್ನ ಏನ್ ಮಾಡ್ತಾವಂದ್ರ ನನ್ನ ಸ್ಥಿತಿ ಹೋಲಾಕ ಇವ್ ಅಡ್ಡಿಪಡಿಸ್ತಾವ ಅನ್ನುವಂಥದ್ದನ್ನ ಅದು ಗುರು ಹೇಳಿದ್ರ ಮ್ಯಾಗ ವಿಶ್ವಾಸ ಇಟ್ಟು ಸಂಶಯನೇ ಬರಬಾರ್ದು. ಮತ್ತು ಬ್ರಹ್ಮನೇ ಅಂತ ಅನ್ನಂದ್ರ ನಾ ಬ್ರಹ್ಮ ಸ್ವರೂಪನೇ ಇದೀನಿ, ಇದ್ರಾಗ ಯಾವ ಸಂಶಯ ಬೇಡ ಅಂತ ತತ್ವಮಸಿ ಜ್ಞಾನವನ್ನ ನಾವ್ ಎಲ್ತಾನ ಶಾಸ್ತ್ರ ತಿಳ್ಕೊಂಡು ಬಂದೀವಿ, ಎಲ್ಲರಿಗೂ ಅನುಭವ ಐತೆ. ಅದಕ್ಕೆ ಆದಷ್ಟು ಇದನ್ನ ಇವ್ ಮೂರು ನಮ್ಮಲ್ಲಿ ತಗೊಳ್ಳೋದು ಬರಲಾರ್ದೇನೆ ಸಂಶಯ, ಅಸಂಭಾವನೆ ಮತ್ತು ವಿಪರೀತ ಭಾವನೆ ನಮ್ಮಲ್ಲಿ ಒಟ್ಟು ಏನು ಆಗಬಾರ್ದು. ಏನು ನಿಶ್ಚಯ ಆಗ್ಬೇಕು ಅಂದ್ರ ನಾನು ಸತ್ತು ಚಿತ್ತು ಆನಂದ, ನನ್ನ ನಿಜ ಸ್ವರೂಪ ಅದ, ನಾನೇ ಅವನೇ ಇದೀನಿ ಅನ್ನುವಂಥದ್ದನ್ನ ಇಲ್ಲಿ ಉಪಾಧಿಗಳನ್ನ, ದೇಹಾದಿ ಬುದ್ಧಿಗಳನ್ನ ಬಿಟ್ಟು, ಅಲ್ಲಿ ಈಶ್ವರನಲ್ಲಿ ಬುದ್ಧಿ ಭೇದ ಭಾವಗಳನ್ನು ಬಿಟ್ಟು, ಉಪಾಧಿಗಳನ್ನು ಬಿಟ್ಟು ಆ ಚೇತನದೊಳಗೆ ಮಾತ್ರ ನಾನು ಒಂದೇ ಇದ್ದೇನೆ ಎನ್ನುವಂಥದ್ದನ್ನ ಭಾವ ಗಟ್ಟಿ ಆಯ್ತು ಅಂದ್ರ ನಾವು ಶಾಸ್ತ್ರ ಕೇಳಿದಕ್ಕೂ ಹೇಳಿದಕ್ಕೂ ಇಬ್ಬರಿಗೂ ಪ್ರಯೋಜನ. ಅದು ಆಗ್ಲಿಲ್ಲಪ್ಪ ಅಂದ್ರ ನಾವಿಬ್ರು ಏನು ಅಪ್ರಯೋಜನ ಅನ್ನುವಂಥದ್ದನ್ನ ಇಲ್ಲಿ